ಎಲ್ಲರಿಗೂ ನಮಸ್ಕಾರ. ನಿನಿಕಲ್ಲು ಫ್ಯಾಮಿಲಿ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ಅಷ್ಟಮಿಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮನೆಯದ್ದು ಎಂತ ಮನೆ ಚಂದ ಉಂಟು. ಕಾಯಿ ತೋರಿಸು. ಕಾಯಿ ಎಷ್ಟೆಷ್ಟು ಹಾಕುದಾ? 4 ಎಷ್ಟಿದು ಉಂಟು? ಉಂಡಿ ಎಷ್ಟು ಉಂಟು? ಒಂದು ಸೈಡಲ್ಲಿ 1 2 3 4 5 6 7, ಇನ್ನೊಂದು ಸೈಡಲ್ಲಿ 7. ಇಬ್ಬರೇ ಆಟ ಆಡ್ಲಿಕ್ಕೆ ಆಗುದಾ? ಇಲ್ಲ, ಗ್ರೂಪಲ್ಲಿ ಕೂಡ ಉಂಟು, ಅದು ನನಗೆ ಗೊತ್ತಿಲ್ಲ. 3 ಮಂದಿ ಚಂದ ಕಾಣ್ತದೆ ಇದರಲ್ಲಿ ಮಾತ್ರ. ಅದು ಕಲರ್ ಬ್ಲ್ಯಾಕ್ ಅಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಮನೆಯಲ್ಲಿ ಅಷ್ಟೊಂದು ಸ್ಪೆಷಲ್ ಏನು ಮಾಡೋದಿಲ್ಲ ನಾವು. ಮಾಮೂಲಿ ಕೊಟ್ಟಿಗೆ, ಆಮೇಲೆ ಈಗ ಪ್ಲೇಯರ್ಗಳು ರೆಡಿ ಆಗಿದ್ದಾರೆ. ಕೆಲವರು ಪಾಯಸ ಮಾಡ್ತಾರೆ. ಇನ್ನು ನಾವು ರಸಾಯನ ಮಾಡಿದ್ದೆವು. ನಮ್ಮ ದೊಡ್ಡ ಪ್ಲೇಯರ್ ಬಂದಿಲ್ಲ, ತುಂಬಾ ಗೋಜಿ ಗಮ್ಮತ್ತು ಅಂತ ಹೇಳ್ಬೋದು. ಊರಲ್ಲಿ ಅಷ್ಟಮಿದು ಮೊಸರು ಕೊಟ್ಟಿಗೆ ಎಲ್ಲ ಇತ್ತು. ನಾವು ಅದಕ್ಕೆ ಕಡೆ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ಬೆಳಿಗ್ಗೆ ತೋಟದಲ್ಲಿ ಗೊಬ್ಬರ ಕೆಲಸ ಇತ್ತು. ಸತೀಶನ ಬೇರೆ ಬಂದಿದ್ದ. ಅದೆಲ್ಲ ಆಗ್ಬಿಟ್ಟು ಈಗ ಮಕ್ಕಳ ಹತ್ರ ಕೆಳಗೆ ಹೋದ ಮಕ್ಕಳಲ್ಲಿ ಚೆನ್ನೆ ಮನೆ ಆಟ ಆಡ್ತಾ ಇದ್ರು. ಅವರೊಟ್ಟಿಗೆ ಸೇರಿ ನಾನು ಕೂಡ ಒಂದು ಆಟ ಆಡಿದೆ. ಅದರೊಟ್ಟಿಗೆ ಪಾರ್ವತಕ್ಕ ಮೂಡೆ ಕೂಡ ಕಟ್ತಾ ಇದ್ರು. ಇನ್ನು ನಾವು ಶನಿವಾರದ ದಿವಸ ಕೂಡ ಅಷ್ಟೇ ಸ್ವಲ್ಪ ಮೂಡೆ ಎಲ್ಲ ಕಟ್ಟಿದ್ದೆವು. ಅದು ನಮಗೆ ಸಾಕಾಗ್ಲಿಲ್ಲ. ಇಲ್ಲಿ ಇವರು ಬಾಳೆ ಎಲೆದ್ದು ಕಟ್ಟುವಂತ ಕಟ್ಟಿದ್ರು, ಹಾಗೇನೆ ಕೊಟ್ರು. ಇನ್ನು ಈ ಚೆನೆಮನೆ ಆಟ ಯಾವ ರೀತಿ ಆಡ್ತಾರೆ ಅಂತ ನೋಡ್ತಾ ಇದ್ದೀರಲ್ಲಿ ನೀವು. ಇದು ಎಷ್ಟು ಆಡಿದ್ರು ಇದರಲ್ಲಿ ಸೋಲು ಗೆಲುವು ಅನ್ನೋದು ನಿರ್ಧಾರ ಮಾಡೋದು ತುಂಬ ಕಷ್ಟ, ತುಂಬ ಟೈಮ್ ಹಿಡಿಸ್ತದೆ. ಹಾಗೇನೆ ಆಟಾಡಿ ಕೊನೆಗೂ ನಾವು ಒಂದು ಆಟನ ಮುಗಿಸ್ಲಿಕ್ಕೇನೆ ಆಗಿಲ್ಲ. ಒಮ್ಮೆ ಒಬ್ರು ಲೀಡಿಗೆ ಬರ್ತಾರೆ, ಇನ್ನೊಂದು ಬಾರಿ ಇನ್ನೊಬ್ರು ಲೀಡಿಗೆ ಬರ್ತಾರೆ. ಹಾಗೆ ಈ ಆಟ ಆಗ್ತಾ ಇತ್ತು. ಏನ್ ಗೊತ್ತಿಲ್ಲ, ಜೊತೆ ಆಟ ಆಡಿದ್ರೆ ಬಿಡಿಸೋಲ್ಬೋದೇನೋ ಗೊತ್ತಿಲ್ಲ ನನಗೆ. ಹಾಗೆ ಆಟಾಡಿ ಸುಸ್ತಾಗೋಯ್ತು. ಕೊನೆಗೆ ನಾನು ಮತ್ತೆ ಇನ್ನೇ ಒಂದು ಆಟ ಆಡಿದ್ದೆವು. ರೋಹನ್ನ ಒಂದು ಮನೆಗೆ ಬೆಂಕಿ. ಇಲ್ಲ ಯಾರ್ದು ರೌಂಡ್ ಅಲ್ಲ, ಥರ್ಡ್ ರೌಂಡ್ ಇಲ್ಲ, 4th ರೌಂಡ್. ಈಗ 4th ರೌಂಡ್ ಆಡ್ತಾ ಇದ್ದಾರೆ. ಹೀಗೆ ಹಾಕಿಕೊಂಡು ಹೋಗುದು, ಅದು ಮುಗಿಯುವುದಿಲ್ಲ ಚಿಕ್ಕಮ್ಮ. ಜಾಸ್ತಿ ಆದ್ರೆ ಅವನಿಗೆ ಕಾಯಲ್ಲಾದ್ರು 21 ತುಂಬಾ ಲೇಟಿಗೆ ಬಂದೆ. ಹೌದು ಮಾರ್ರೆ. ಈಗ ನೋಡಂತೆ ಇವನು ಹೇಗೆ ಚೇಂಜ್ ಆಗ್ತದೆ ಮಾರ ಇದು. ಇನ್ನು ಆಟ ಆಡಿ ಯಾರಿಗೂ ಸೋಲು ಗೆಲುವು ಉಂಟಾಗ್ಲೇ ಇಲ್ಲ. ಅಲ್ಲಿಗೆ ಬಿಟ್ಟಿದ್ದೆವು. ನೋಡಿ, ಮಧ್ಯಾಹ್ನ ನಂತರ ಇದು ಪಾರ್ವತಿಗೆ ಮೂಡೆ ಕಟ್ತಾ ಇದ್ರು. ಹಾಗೇನೆ ನಂಗೂ ಕೊಟ್ರು. ಇನ್ನು ನಂಗೆ ಹಲಸಿನ ಎಲೆಯ ಮೂಡೆಯಲ್ಲಿ ತಿಂಡಿ ಮಾಡ್ಬೇಕು ಅಂತ ಇತ್ತು. ಆದ್ರೆ ಅದರಲ್ಲಿ ಮಾಡಿದ್ರೆ ಸಾಕಾಗುದಿಲ್ಲ. ಅದ್ರೊಟ್ಟಿಗೆ ಇನ್ನು ಕಟ್ಟಿರುವಂತದ್ದು ಕೂಡ ಅಷ್ಟೊಂದು ಇರ್ಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಇವರು ಕೂಡ ಕಟ್ಟಿ ಕೊಟ್ಟರು. ನಾನು ಬೇರೆ ಸಪ್ರೇಟ್ ಆಗಿ ಏನು ಕಟ್ಲಿಕ್ಕೆ ಹೋಗ್ಲಿಲ್ಲ. ಇಷ್ಟೇ ಸಾಕು ಅಂತ ಅದನ್ನು 1 2 3 ಏನೋ ಹಿಡ್ಕೊಂಡು ಹೋದೆ. ಅದಾದ ನಂತರ ನಮ್ಮ ಮನೆ ಹಿಂದೆ ಎಲ್ಲ ತುಂಬಾ ಹಲಸಿನ ಬೀಜ ಎಲ್ಲ ಮೊಳಕೆ ಬಂದು ಗಿಡ ಆಗೋಗಿತ್ತು. ಇನ್ನು ಹೊಸದಾಗಿ ಬಂದಿರ್ತದಲ್ಲ ಇದು ಹಲಸಿನ ಗಿಡ, ಅದ್ರದ್ದು ಎಲೆ ದೊಡ್ಡದಿರ್ತದೆ. ಅದರಲ್ಲಿ ಮೂಡೆ ಕಟ್ಟಿದ್ರೆ ಒಳ್ಳೆ ಶೇಪ್ ಅಲ್ಲಿ ಕೂಡ ಬರ್ತದೆ. ಅದರೊಟ್ಟಿಗೆ ದೊಡ್ಡ ಮೂಡೆ ಕೂಡ ಆಗ್ತದೆ. ಇನ್ನು ಹಳೆಯ ಮರದಾದ್ರೆ ಎಲೆ ಅಷ್ಟು ದೊಡ್ಡದಿರುವುದಿಲ್ಲ. ಹಾಗಾಗಿ ನಂಗೆ ಇದನ್ನು ಕಟ್ಟುವ ಅಂತ ಇತ್ತು, ಹೇಗೂ ಅಷ್ಟಮಿ ಅಲ್ವಾ ಅಂತ. ಅದಕ್ಕೆ ಹಿಂದೆ ಹೋದೆ, ನೋಡಿ ಇಷ್ಟು ದೊಡ್ಡ ಎಲೆ ಇದೆ ಅಂತ. ಎಲ್ಲಂದ್ರಲ್ಲಿ ಈ ರೀತಿ ಬೆಳ್ಕೊಂಡ್ಬಿಟ್ಟಿದೆ ಹಲಸಿನ ಗಿಡ. ಇನ್ನು ತೆಗ್ದು ನೆಟ್ಟರಿದ್ರೆ ಅಷ್ಟು ಬರುದಿಲ್ಲ. ಹಾಗೇನೆ ಬಿಡ್ಲಿಕ್ಕೂ ಆಗುದಿಲ್ಲ ಮನೆ ಹತ್ರ ಎಲ್ಲ ಇದನ್ನು. ಹಾಗೆ ನಾನು ಈ ಒಂದು 4-5 ಮೂಡೆ ಕಟ್ಟಿದೆ. ಇನ್ನು ಮೂಡೆಯಲ್ಲಿ ತಿಂಡಿ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಮಾಡ್ಬೇಕು. ಸ್ವಲ್ಪ ಆಚೆ ಹೋಲಿದ್ರು ಅಷ್ಟೇ ಹಾಗೇನೆ ತೂರ್ಕೊಂಡು ಹೋಗ್ಬಿಡ್ತದೆ. ಕಟ್ಟಿದ್ದು ಸರಿಯಾಗಿಲ್ಲ ಅಂದ್ರೆ ತುಂಬಾ ಹಿಟ್ಟು ವೇಸ್ಟ್ ಆಗ್ತದೆ.
ಇನ್ನು ಹಿಟ್ಟು ಯಾವ ರೀತಿ ಕಲಸಿದ್ದೆ ಇದು ರುಬ್ಬಿದೆ ಅಂತೆಲ್ಲ ನಾನು ತೋರಿಸಿಲ್ಲ. ನಮ್ಮ ಆಚೆ ದುರುಬಳಂತಿ ಅಂತ ಹೇಳ್ತಾರೆ. ಅಂದ್ರೆ ಆಚೆ ಬೇಸಿಗೆ ಅಕ್ಕಿನೂ ಅಲ್ಲ, ಈಚೆ ಕುತ್ತಲ ಅಕ್ಕಿನೂ ಅಲ್ಲ, ಆ ರೀತಿ ಅರ್ಧ ಬೇಯಿಸಿ ಮಾಡುವಂತ ಅಕ್ಕಿ ಅದು. ಅದರಲ್ಲಿ ನಾನು ಇಲ್ಲಿ ರುಬ್ಬಿಟ್ಟಿದ್ದೆ, ಒಳ್ಳೆ ಊದಿಕೊಂಡು ಬಂದಿತ್ತು. ಇಲ್ಲಿ ನೋಡಿ, ಫಸ್ಟ್ ಒಂದು ಮೂಡೆಗೆ ಹಾಕ್ಲಿಕ್ಕೆ ಹೋಗಿ ಫೇಲ್ಯೂರ್ ಆಯ್ತು, ಫುಲ್ಲು ಗಲೀಜಾಗೋಯ್ತು ಪಾತ್ರೆ ಎಲ್ಲ. ಆಮೇಲೆ ಇದ್ರಲ್ಲಿ ಆದ್ರೆ ಜಾಸ್ತಿ ಹಿಡಿಸ್ತದೆ, ಆದ್ರೆ ನಂಗೆ ಅದೇನೋ ಗೊತ್ತಿಲ್ಲ, ಹಸಿನಲ್ಲಿ ಇದ್ರಲ್ಲೇ ಮಾಡ್ಬೇಕು ಅಂತ ಮಾಡ್ಲಿಕ್ಕೆ ಹೋದ್ರೆ ಇದು ಪ್ರತಿ ಬಾರಿನೂ ಈ ರೀತಿ ಆಗೇ ಆಗ್ತದೆ. ನೋಡಿ ಅದ್ರಲ್ಲೊಂದು ಸೋರಿ ಹೋಯ್ತು. ಇನ್ನು ಇನ್ನು 3-4 ಮಾಡಿತ್ತು, ಅದ್ರಲ್ಲಿ ಸರಿತು. ಒಂದು 2-3 ನಾನು ಮನೆಯಿಂದ ತಂದಿದ್ದೆ, ಯಾವ್ದ್ರಲ್ಲಿ ಸೋರಿ ಹೋಯ್ತು ನಂಗಂತೂ ಗೊತ್ತಿಲ್ಲ. ನೋಡಿ ಇದ್ರಲ್ಲಿ ಎಲ್ಲ ಹಾಕಿದ್ ಮತ್ತೆ ಸರಿ ಹೋಯ್ತು. ಇನ್ನು ಅಷ್ಟನಿಗೆ ನಾವು ಅಷ್ಟು ಸ್ಪೆಷಲ್ ಅಂತ ಏನು ಮಾಡುದಿಲ್ಲ. ಇನ್ನು ಕೃಷ್ಣನಿಗೆ ಇಷ್ಟ ಅಂತ ಇದ್ದು ಕೊಟ್ಟಿಗೆ ಮತ್ತೆ ರಸಾಯನ ಅಂತ ನಮ್ಮ ಅವರ ನಂಬಿಕೆ, ಹಾಗಾಗಿ ನಮ್ಮಲ್ಲೆಲ್ಲ ಇದನ್ನೇ ಮಾಡುವಂತದ್ದು. ಇನ್ನು ಸಂಜೆ ಹೊತ್ತಲ್ಲೇ ಇದನ್ನೆಲ್ಲ ಮಾಡುವಂತದ್ದು. ಸಂಜೆ ಈಗ ರೆಡಿ ಮಾಡಿ ಇಟ್ಕೊಂಡು ತೆಂಗಿನ ಹಾಲೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಬೆಲ್ಲ, ಏಲಕ್ಕಿ, ಆಮೇಲೆ ಸ್ವಲ್ಪ ಇದು ಬಾಳೆಹಣ್ಣನ್ನೆಲ್ಲ ಇದು ಮಾಡಿ ಹಾಕಿ ಕಟ್ ಮಾಡಿ ಹಾಕಿ ರಸಾಯನ ಮಾಡಿದೆ. ಅದರೊಟ್ಟಿಗೆ ಸಿಹಿ ಇಷ್ಟ ಇಲ್ಲದಿರೋರಿಗೆ, ನಂಗಂತೂ ಸ್ವಲ್ಪ ಸಿಹಿ ಇಷ್ಟ ಇಲ್ಲ, ಹಾಗಾಗಿ ನನಗೆ ಬಟಾಣಿದು ಮಸಾಲೆ ಸಾರು ಮಾಡಿದ್ದೆ. ಇನ್ನು ಕೊಟ್ಟಿಗೆ ಅಂತೂ ಸಾಫ್ಟ್ ಆಗಿ ಬಂದಿತ್ತು. ಅಕ್ಕಿಯಲ್ಲಿ ಮಾಡಿದ್ರೆ ಒಳ್ಳೆ ಸಾಫ್ಟ್ ಆಗಿ ಬರ್ತದಂತೆ. ಇನ್ನು ಇಡ್ಲಿಗೂ ಅಷ್ಟೇ ಆ ಅಕ್ಕಿಯನ್ನು ಜಾಸ್ತಿ ಉಪಯೋಗ ಮಾಡ್ತಾರೆ. ಇನ್ನು ಬೆಳ್ತಿಗೆ ಅಕ್ಕಿಗಿಂತ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು ಅಕ್ಕಿ, ಅದು ಒಳ್ಳೆ ರುಚಿಯಾಗಿರ್ತದೆ. ಕೊನೆಗೂ ಏನೋ ಆಚೆ ಈಚೆ ಮಾಡಿ ನೋಡಿ ಇದು ಇಟ್ಟೆ. 2-3 ದಿವ್ಸಕ್ಕಾದ್ರೂ ಇದು ಸಾಮಾನ್ಯವಾಗಿ ಇದನ್ನು ಇದ್ರ ಗಣೇಶ ಚೌತಿ ಹಬ್ಬದ ಅಷ್ಟರವರೆಗೆ ಇಡ್ತಾರಂತೆ. ಹಿಂದೆಲ್ಲ ಇಡ್ತಾ ಇದ್ರಂತೆ ಜಾಸ್ತಿ ಎಲ್ಲ ಮಾಡ್ಬಿಟ್ಟು. ಇದು ಇನ್ನು ನಾನ್ ಮಾಡಿದ್ದೀನಿ 2-3 ದಿವಸ ಇತ್ತು, ಖಾಲಿ ಆಗಿರ್ಲಿಲ್ಲ. ಇನ್ನೇನ್ ಕೆಟ್ಟೋಗೋದಿಲ್ಲ ಇದು, ಅಕ್ಕಿಯನ್ನು ತುಂಬಾ ಬಾರಿ ತೊಳ್ದು ಮಾಡೋದ್ರಿಂದಾಗಿ ಅಷ್ಟು ಕೆಟ್ಟೋಗೋದಿಲ್ಲ. ಹಾಗೆ ಕೊನೆಗೆ ಇಲ್ಲಿ ರಸಾಯನವನ್ನು ರೆಡಿ ಮಾಡ್ತಾ ಇದ್ದೇನೆ. ಇದಾಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸದ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.